ಭಾರತೀಯ ಸಂಸ್ಕೃತಿಯಲ್ಲಿ ಮನೆ ಎಂಬುದು ಕೇವಲ ವಾಸಿಸುವ ಸ್ಥಳವಲ್ಲ, ಅದು ಕುಟುಂಬದ ಸಂತೋಷ, ಶಾಂತಿ, ಆರ್ಥಿಕ ಸ್ಥಿರತೆ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರತೀಕವಾಗಿದೆ. ಹಿಂದೂ ಧರ್ಮದಲ್ಲಿ ಮಹಿಳೆಯನ್ನು ಗೃಹಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಮಹಿಳೆಯರ ನಡೆ, ನುಡಿ, ಅಭ್ಯಾಸಗಳು ಮತ್ತು ಮನೆಯ ನಿರ್ವಹಣೆಯ ರೀತಿ ಮನೆಯ ವಾತಾವರಣದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮನೆಗೆ ಐಶ್ವರ್ಯ, ಆರೋಗ್ಯ, ಧನಲಾಭ ಮತ್ತು ಸುಖಶಾಂತಿ ಬರಬೇಕಾದರೆ ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಎಂಬ ನಂಬಿಕೆ ನಮ್ಮ ಸಂಪ್ರದಾಯಗಳಲ್ಲಿ ಬಹಳ ಕಾಲದಿಂದಲೂ ಇದೆ. ವಾಸ್ತುಶಾಸ್ತ್ರವು ಕೇವಲ ಕಟ್ಟಡದ ವಿನ್ಯಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮನೆಯಲ್ಲಿ ವಾಸಿಸುವವರ ಆಚಾರ, ವಿಚಾರ, ಸ್ವಚ್ಛತೆ, ಸಮಯ ಪಾಲನೆ ಮತ್ತು ದೈನಂದಿನ ಅಭ್ಯಾಸಗಳಿಗೂ ಇದರ ಸಂಬಂಧ ಇದೆ. ವಿಶೇಷವಾಗಿ ಮಹಿಳೆಯರು ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಮನೆಯ ಆರ್ಥಿಕ ಸ್ಥಿತಿ ಮತ್ತು ಶಾಂತಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮಹಿಳೆಯರು ಮನೆಯ ವಾತಾವರಣವನ್ನು ಸದಾ ಶುಭಕರವಾಗಿಡಲು ಕೆಲವು ನಿಯಮಗಳನ್ನು ಪಾಲಿಸುವುದು ಮುಖ್ಯವೆಂದು ಪರಿಗಣಿಸಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯೋದಯದ ನಂತರ ಹೆಚ್ಚು ಹೊತ್ತು ನಿದ್ರೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಹಳೆಯ ಕಾಲದಲ್ಲಿ ಹಿರಿಯರು ಬೆಳಗಿನ ಬ್ರಹ್ಮ ಮುಹೂರ್ತವೇ ದೇವರ ಸಮಯ ಎಂದು ಹೇಳುತ್ತಿದ್ದರು. ಆ ಸಮಯದಲ್ಲಿ ಮನಸ್ಸು ಶುದ್ಧವಾಗಿದ್ದು ದೇವರ ಧ್ಯಾನಕ್ಕೆ ಸೂಕ್ತವಾಗಿರುತ್ತದೆ. ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಮನೆಯ ಬಾಗಿಲು ತೆರೆಯುವುದು, ದೇವರ ದೀಪ ಹಚ್ಚುವುದು, ತುಳಸಿಗೆ ನೀರು ಹಾಕುವುದು ಇತ್ಯಾದಿ ಕೆಲಸಗಳನ್ನು ಮಾಡಿದರೆ ಮನೆಗೆ ಐಶ್ವರ್ಯ ಬರುತ್ತದೆ ಎಂಬ ನಂಬಿಕೆ. ಇದರಿಂದ ಮನೆಯ ವಾತಾವರಣವು ಶಾಂತವಾಗಿರುತ್ತದೆ. ಬೆಳಗಿನ ಶುಭ ಶಕ್ತಿ ಮನೆಯಲ್ಲಿ ಉಳಿಯಲು ಇದು ಸಹಾಯಕವಾಗುತ್ತದೆ ಎಂದು ವಾಸ್ತು ಹೇಳುತ್ತದೆ. ಕಸಪರಕೆ ಅಥವಾ ಪೊರಕೆಯನ್ನು ಗೌರವದಿಂದ ಕಾಣಬೇಕು. ಕಸಬರಿಗೆಯನ್ನು ಕಾಲಿನಿಂದ ತುಳಿಯುವುದು, ಅದನ್ನು ಅಜಾಗರೂಕತೆಯಿಂದ ಎಸೆಯುವುದು ಅಥವಾ ಬಾಗಿಲ ಬಳಿ ಬಿದ್ದಂತೆ ಬಿಡುವುದು ಒಳ್ಳೆಯದಲ್ಲ ಎಂದು ಹೇಳುತ್ತದೆ. ಕಸಬರಿಗೆಯಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಎಂಬ ನಂಬಿಕೆ ಜನಪ್ರಿಯವಾಗಿದೆ. ಮನೆಯಲ್ಲಿನ ಅಶುದ್ಧಿಯನ್ನು ಹೊರಹಾಕಿ ಶುಚಿತ್ವವನ್ನು ಕಾಪಾಡುವ ಸಾಧನವಾಗಿರುವುದರಿಂದ ಅದನ್ನು ಗೌರವದಿಂದ ಕಾಣಬೇಕು. ಕಸಬರಿಗೆಯನ್ನು ಸದಾ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮನೆಯ ಮಧ್ಯದಲ್ಲಿ ಅಥವಾ ಅಡುಗೆ ಮನೆಯ ಬಳಿ ಬಿದ್ದಂತೆ ಇರಿಸಬಾರದು. ಇದರಿಂದ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಮಹಿಳೆಯರು ಮನೆಯ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಮನೆಯ ವಾತಾವರಣವು ಆರೋಗ್ಯಕರವಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಸಂಜೆ ವೇಳೆ ಮನೆ ಕಸ ಗುಡಿಸುವುದು ಅಶುಭ. ಸಂಜೆ ಸಮಯವನ್ನೇ ಲಕ್ಷ್ಮೀ ದೇವಿಯ ಆಗಮನದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಮನೆ ಕಸವನ್ನು ಹೊರಗೆ ಹಾಕಿದರೆ ಮನೆ ಐಶ್ವರ್ಯವು ಹೊರಗೆ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಸ ಗುಡಿಸಬೇಕಾದರೆ ಅದನ್ನು ಮನೆಯ ಒಂದು ಮೂಲೆಯಲ್ಲಿ ಇಟ್ಟು ಮರುದಿನ ಬೆಳಗ್ಗೆ ಹೊರಹಾಕಬೇಕು ಎಂದು ಹಿರಿಯರು ಹೇಳುತ್ತಾರೆ. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ದೇವರ ಸ್ಮರಣೆ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಅಡುಗೆ ಮನೆಯನ್ನು ಅನ್ನಪೂರ್ಣೇಶ್ವರಿ ದೇವಿಯ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ರಾತ್ರಿ ಊಟದ ನಂತರ ಪಾತ್ರೆಗಳನ್ನು ತೊಳೆಯದೆ ಹಾಗೆಯೇ ಬಿಡುವುದು ಅಶುಭವೆಂದು ಹೇಳಲಾಗುತ್ತದೆ. ಅಶುದ್ಧ ಪಾತ್ರೆಗಳು ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ ಎಂಬ ನಂಬಿಕೆ ಇದೆ. ಬೆಳಗ್ಗೆ ಎದ್ದು ಅಶುದ್ಧ ಪಾತ್ರೆಗಳನ್ನು ನೋಡುವುದು ದಾರಿದ್ರ್ಯದ ಸಂಕೇತವೆಂದು ಹಿರಿಯರು ಹೇಳುತ್ತಾರೆ. ಇದರಿಂದ ಮನೆಯಲ್ಲಿನ ಶಾಂತಿ ಮತ್ತು ಸಂತೋಷ ಕಡಿಮೆಯಾಗಬಹುದು ಎಂದು ವಾಸ್ತು ತಿಳಿಸುತ್ತದೆ. ಆದ್ದರಿಂದ ರಾತ್ರಿ ಬಳಸಿದ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ಸ್ವಚ್ಛವಾಗಿಡುವುದು ಉತ್ತಮ ಅಭ್ಯಾಸ. ಮನೆಯ ಮುಖ್ಯ ಬಾಗಿಲು ಮನೆಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುವ ದ್ವಾರವೆಂದು ವಾಸ್ತು ಹೇಳುತ್ತದೆ. ಬಾಗಿಲನ್ನು ಕಾಲಿನಿಂದ ತಳ್ಳುವುದು ಅಥವಾ ಒದೆಯುವುದು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಬಾಗಿಲಿನ ಕಡೆಗೆ ಕಾಲು ಚಾಚಿ ಮಲಗುವುದು ಒಳ್ಳೆಯದಲ್ಲ. ಮನೆಯ ಬಾಗಿಲು ಸದಾ ಸ್ವಚ್ಛವಾಗಿದ್ದು ಸುಂದರವಾಗಿ ಇರಬೇಕು. ಬಾಗಿಲಿಗೆ ಹೂಮಾಲೆ, ತೋರಣ ಅಥವಾ ರಂಗೋಲಿ ಹಾಕುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮನೆಗೆ ಲಕ್ಷ್ಮೀ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಮನೆಯ ಹೊಸ್ತಿಲು ಧನಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳ ನಡುವಿನ ಗಡಿಯಾಗಿದೆ ಎಂದು ವಾಸ್ತು ಹೇಳುತ್ತದೆ. ಈ ಸ್ಥಳದಲ್ಲಿ ಕುಳಿತು ಊಟ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ಆರ್ಥಿಕ ಸ್ಥಗಿತ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ.
ವಿಶೇಷವಾಗಿ ವಿವಾಹಿತ ಮಹಿಳೆಯರು ಹೊಸ್ತಿಲಿನಲ್ಲಿ ಕುಳಿತು ಊಟ ಮಾಡುವ ಅಭ್ಯಾಸವನ್ನು ತಪ್ಪಿಸಬೇಕು ಎಂದು ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಮನೆಯ ಪ್ರತಿಯೊಂದು ಭಾಗಕ್ಕೂ ಒಂದು ವಿಶೇಷ ಶಕ್ತಿ ಇದೆ ಎಂದು ವಾಸ್ತು ಪರಿಗಣಿಸಲಾಗುತ್ತದೆ. ದೇವರ ಕೋಣೆ ಮನೆಯ ಅತ್ಯಂತ ಪವಿತ್ರ ಸ್ಥಳ. ಈ ಸ್ಥಳವನ್ನು ಸದಾ ಶುಚಿತ್ವದಿಂದ ಇರಿಸಬೇಕು. ಒಣ ಹೂವುಗಳು, ಹಳೆಯ ಎಣ್ಣೆ, ಧೂಳು ಮತ್ತು ಅಶುದ್ಧ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇರಿಸಬಾರದು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ದೇವರ ಆರಾಧನೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ದೇವರ ಕೋಣೆ ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ಅಡುಗೆ ಮಾಡುವಾಗ ಶಾಂತ ಮನಸ್ಥಿತಿಯನ್ನು ಇಟ್ಟುಕೊಳ್ಳಬೇಕು. ಈ ಸಮಯದಲ್ಲಿ ಕೋಪ, ಜಗಳ ಅಥವಾ ಅಳುವಿಕೆ ಇರಬಾರದು ಎಂದು ವಾಸ್ತು ಹೇಳುತ್ತದೆ. ಅಡುಗೆ ಮನೆಯಲ್ಲಿ ಸಿದ್ಧವಾಗುವ ಆಹಾರವು ಮನೆಯ ಎಲ್ಲ ಸದಸ್ಯರ ಆರೋಗ್ಯ ಮತ್ತು ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ. ಸಂತೋಷದ ಮನಸ್ಸಿನಿಂದ ಅಡುಗೆ ಮಾಡಿದರೆ ಕುಟುಂಬದಲ್ಲಿ ಪ್ರೀತಿ, ಸಂತೋಷ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ. ಮಹಿಳೆಯರು ಅಡುಗೆ ಮಾಡುವಾಗ ದೇವರ ಸ್ಮರಣೆ ಮಾಡುವುದರಿಂದ ಮನೆಯಲ್ಲಿ ಶುಭ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಒಡೆದ ಕನ್ನಡಿ ಅಥವಾ ಹರಿದ ಗಾಜು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇಂತಹ ವಸ್ತುಗಳನ್ನು ಮನೆಯಲ್ಲಿನ ಶಾಂತಿಯನ್ನು ಹಾಳು ಮಾಡಬಹುದು ಎಂಬ ನಂಬಿಕೆ ಇದೆ. ಆದ್ದರಿಂದ ಒಡೆದ ಕನ್ನಡಿಗಳು, ಹಳೆಯ ಗಾಜುಗಳು ಅಥವಾ ಚಿರಿದ ವಸ್ತುಗಳನ್ನು ತಕ್ಷಣ ತೆಗೆದು ಹಾಕುವುದು ಉತ್ತಮ. ಇದು ಮನೆಯಲ್ಲಿ ಶುಭ ವಾತಾವರಣವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಹಳೆಯ ಸಂಪ್ರದಾಯದ ಪ್ರಕಾರ ರಾತ್ರಿ ಸಮಯದಲ್ಲಿ ಕೂದಲು ಚೀಳುವುದು ಅಥವಾ ಕೂದಲುಗಳನ್ನು ಮನೆಯೊಳಗೆ ಚೆಲ್ಲುವುದು ಅಥವಾ ತಲೆವಾಚುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮನೆಯಲ್ಲಿನ ಶಾಂತಿ ಮತ್ತು ಧನಸ್ಥಿತಿಗೆ ಹಾನಿಯಾಗಬಹುದು ಎಂಬ ನಂಬಿಕೆ ಇದೆ. ರಾತ್ರಿ ಸಮಯವನ್ನು ವಿಶ್ರಾಂತಿಯ ಸಮಯವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಅಶುಭಕರ ಕೆಲಸಗಳನ್ನು ತಪ್ಪಿಸುವುದು ಉತ್ತಮವೆಂದು ಹಿರಿಯರು ಹೇಳುತ್ತಾರೆ. ನೀರನ್ನು ಗೌರವದಿಂದ ಬಳಕೆ ಮಾಡಬೇಕು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನೀರು ಧನದ ಪ್ರತೀಕವಾಗಿದೆ. ಮನೆಯಲ್ಲಿ ಟ್ಯಾಪ್ನಿಂದ ನೀರು ಸೋರಿಕೆಯಾಗುವುದು ಅಥವಾ ನೀರನ್ನು ವ್ಯರ್ಥ ಮಾಡುವುದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ನೀರನ್ನು ಸದಾ ಮಿತವಾಗಿ ಬಳಕೆ ಮಾಡಬೇಕು. ಮನೆಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸುವುದು ಅಗತ್ಯವಾಗಿದೆ. ನೀರನ್ನು ಉಳಿಸುವುದು ಪ್ರಕೃತಿಯ ರಕ್ಷಣೆಯ ಜೊತೆಗೆ ಕುಟುಂಬದ ಸಮೃದ್ಧಿಗೂ ಸಹಾಯಕವಾಗುತ್ತದೆ. ಸಂಜೆ ಸಮಯದಲ್ಲಿ ಮನೆ ಸಂಪೂರ್ಣ ಕತ್ತಲಾಗಿ ಇರಿಸುವುದು ಅಶುಭವೆಂದು ವಾಸ್ತು ಹೇಳುತ್ತದೆ. ವಿಶೇಷವಾಗಿ ಮನೆಯ ಪ್ರವೇಶ ದ್ವಾರ ಮತ್ತು ದೇವರ ಕೋಣೆಯಲ್ಲಿ ದೀಪ ಅಥವಾ ಬೆಳಕು ಇರಬೇಕು. ದೀಪ ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ, ಅದು ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ನೀಡುವ ಅಭ್ಯಾಸ. ಬೆಳಕು ಇರುವ ಮನೆಯಲ್ಲಿ ಸಂತೋಷ ಮತ್ತು ಶುಭ ಶಕ್ತಿ ನೆಲೆಸಿರುತ್ತದೆ ಎಂಬ ನಂಬಿಕೆ ಇದೆ. ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡವು ಲಕ್ಷ್ಮೀ ದೇವಿಯ ಪ್ರತೀಕವಾಗಿದೆ ಎಂಬ ನಂಬಿಕೆ ಇದೆ. ಪ್ರತಿದಿನ ತುಳಸಿಗೆ ನೀರು ಹಾಕಿ ದೀಪ ಹಚ್ಚುವುದರಿಂದ ಮನೆಗೆ ಆರೋಗ್ಯ, ಧನಲಾಭ ಮತ್ತು ಶಾಂತಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಒಣಗಿದ ತುಳಸಿ ಗಿಡವನ್ನು ಹಾಗೆಯೇ ಬಿಡಬಾರದು. ಅದನ್ನು ಗೌರವದಿಂದ ತೆಗೆದುಹಾಕಿ ಹೊಸ ಗಿಡವನ್ನು ನೆಡುವುದು ಉತ್ತಮ. ಹಳೆಯ ಮತ್ತು ಬಳಕೆ ಇಲ್ಲದ ವಸ್ತುಗಳನ್ನು ಜಮಾ ಮಾಡಬಾರದು. ಮನೆಯೊಳಗೆ ಹಳೆಯ, ಒಡೆದ ಅಥವಾ ಬಳಕೆ ಇಲ್ಲದ ವಸ್ತುಗಳನ್ನು ಜಮಾ ಮಾಡುವುದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ವಾಸ್ತು ಹೇಳುತ್ತದೆ. ಹಳೆಯ ಬಟ್ಟೆಗಳು, ಒಡೆದ ಪಾತ್ರೆಗಳು, ಕೆಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳು ಮನೆಯಲ್ಲಿ ಅಶುಭ ವಾತಾವರಣವನ್ನು ಉಂಟು ಮಾಡಬಹುದು. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ನೆಮ್ಮದಿ. ಅನಗತ್ಯ ವಸ್ತುಗಳನ್ನು ತೆಗೆದುಹಾಕುವುದರಿಂದ ಮನೆ ವಿಶಾಲವಾಗಿ ಮತ್ತು ಹಗುರವಾಗಿ ಕಾಣುತ್ತದೆ. ಮನೆಯ ಬಾಗಿಲ ಮುಂದೆ ರಂಗೋಲಿ ಹಾಕುವುದು ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಸಂಪ್ರದಾಯವಾಗಿದೆ. ಬೆಳಗ್ಗೆ ರಂಗೋಲಿ ಹಾಕುವುದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಮತ್ತು ಐಶ್ವರ್ಯ ಆಕರ್ಷಿತವಾಗುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಶುಕ್ರವಾರದಂದು ರಂಗೋಲಿ ಹಾಕಿ ದೀಪ ಹಚ್ಚುವುದು ಲಕ್ಷ್ಮೀ ಕೃಪೆಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಮಹಿಳೆಯರ ಪಾತ್ರ ಮತ್ತು ಮನೆಯ ಶಾಂತಿ. ಮಹಿಳೆಯರು ಮನೆಯ ಹೃದಯವಾಗಿದ್ದಾರೆ.
ಅವರ ನಡೆನುಡಿ, ಮಾತು, ಅಭ್ಯಾಸಗಳು ಮತ್ತು ಮನೋಭಾವ ಮನೆಯ ಪ್ರತಿಯೊಬ್ಬ ಸದಸ್ಯರ ಮೇಲೂ ಪರಿಣಾಮ ಬೀರುತ್ತವೆ. ಮನೆಯ ವಾತಾವರಣವನ್ನು ಸಂತೋಷಕರವಾಗಿಡಲು ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ. ಮಹಿಳೆಯರು ಶಾಂತ ಮನಸ್ಸಿನಿಂದ ಮನೆಯ ಕೆಲಸಗಳನ್ನು ಮಾಡಿದರೆ ಮನೆಗೂ ಶಾಂತಿ ಬರುತ್ತದೆ. ದೇವರ ಭಕ್ತಿ, ಸ್ವಚ್ಛತೆ, ಸಮಯ ಪಾಲನೆ ಮತ್ತು ಪ್ರೀತಿಯಿಂದ ಮನೆ ನಿರ್ವಹಿಸುವುದು ಕುಟುಂಬದ ಏಳಿಗೆಗೆ ಕಾರಣವಾಗುತ್ತವೆ. ವಾಸ್ತುಶಾಸ್ತ್ರವು ನಮ್ಮ ಜೀವನದಲ್ಲಿ ಶಿಸ್ತು, ಸ್ವಚ್ಛತೆ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸುವ ಒಂದು ಪರಂಪರೆಯ ಜ್ಞಾನವಾಗಿದೆ. ಮಹಿಳೆಯರು ಪಾಲಿಸುವ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ಮನೆಯಲ್ಲಿ ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಬಹುದು ಎಂಬ ನಂಬಿಕೆ ಇದೆ. ಇವು ವೈಜ್ಞಾನಿಕ ಸತ್ಯಗಳಿಗಿಂತ ಹೆಚ್ಚಾಗಿ ಸಂಪ್ರದಾಯ ಮತ್ತು ನಂಬಿಕೆಗಳ ಭಾಗವಾಗಿವೆ. ಆದರೂ ಸ್ವಚ್ಛತೆ, ಶಾಂತಿ, ಸಮಯ ಪಾಲನೆ ಮತ್ತು ದೇವರ ಭಕ್ತಿ ಎಂಬ ಮೌಲ್ಯಗಳು ಪ್ರತಿಯೊಂದು ಮನೆಯಲ್ಲೂ ಒಳ್ಳೆಯ ವಾತಾವರಣವನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ. ಮನೆಯ ಪ್ರತಿಯೊಬ್ಬ ಸದಸ್ಯರು ಪರಸ್ಪರ ಪ್ರೀತಿ, ಗೌರವ ಮತ್ತು ಒಗ್ಗಟ್ಟಿನಿಂದ ಬದುಕಿದಾಗಲೇ ನಿಜವಾದ ಸಮೃದ್ಧಿ ಸಾಧ್ಯವಾಗುತ್ತದೆ. ಈ ಎಲ್ಲಾ ನಿಯಮಗಳು ಪುರುಷರಿಗೂ ಸಹ ಅನ್ವಯಿಸುತ್ತವೆ. ಅವರು ಸಹ ಪಾಲನೆ ಮಾಡಿದರೆ ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.